ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಮೊಳಕೆ ಕಾಳು ಸಾಂಬಾರು ಮಾಡೋದನ್ನ ಹೇಳ್ಕೊಡ್ತೀನಿ. ನಮ್ಮ ಮನೆ 2 ಥರ ಮೊಳಕೆ ಕಾಳು ಸಾಂಬಾರು ಮಾಡ್ತೀವಿ. ಇದು ಆಲೂಗಡ್ಡೆ ಬದನೆಕಾಯಿ ಹಾಕಿ ಮಾಡೋದು, ಅದನ್ನ ತೋರಿಸ್ಕೊಡ್ತೀನಿ. ಮೊಳಕೆ ಕಾಳು ಆಲೂಗಡ್ಡೆನ ನೀರಲ್ಲಿ ನೆನೆ ಹಾಕಿದ್ದೀನಿ ನೋಡಿ. ಖಾರ ರುಬ್ಬಕ್ಕೆ ಶುಂಠಿ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಚಕ್ಕೆ ಲವಂಗ, ಕಡಲೆ ಮತ್ತು ಕಾಯಿ ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ ನೋಡಿ. ಇದನ್ನ ರುಬ್ಕೋಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ರುಬ್ಬಕ್ಕೆ. ತುಂಬ ಚೆನ್ನಾಗಿರುತ್ತೆ. 2 ಥರ ಮಾಡ್ತೀವಿ ನಮ್ಮನೆ ಸಾಂಬಾರು. ನಾವು ನಾವು 3 ಜನ ಇದ್ದಾಗ ಇದೇ ಥರ ಮಾಡ್ಕೊತೀನಿ. ಮನೇಲಿ ಜಾಸ್ತಿ ಜನ ಇದ್ದಾಗ ಇನ್ನೊಂದು ಥರ ಮಾಡ್ತೀನಿ. ಅದನ್ನ ಮಾಡಿದಾಗ ಗ್ಯಾರಂಟಿ ತೋರಿಸ್ಕೊಡ್ತೀನಿ. ಅದು ಇದಕ್ಕಿಂತನೂ ಚೆನ್ನಾಗಿರುತ್ತೆ ನೋಡಿ. ಈಗ ಅರ್ಧ ರುಬ್ಬಿದ್ದೀನಿ, ಅದಕ್ಕೆ 2 ಸ್ಪೂನು ಖಾರದ ಪುಡಿ ಹಾಕೋತಾ ಇದ್ದೀನಿ ನೋಡಿ. ಸಣ್ಣಕ್ಕೆ ರುಬ್ಕೊಂಡಿದ್ದೀನಿ. ನಾವು ಖಾರದ ಪುಡಿ ಬಿಡಿಸುವಾಗಲೇ ಅರಿಶಿನ ಹಾಕಿದ್ದೀನಿ, ಅದಕ್ಕೆ ಅರಿಶಿನದ ಪುಡಿ ಹಾಕ್ತಿಲ್ಲ. ನೀವು ಹಾಕಿಲ್ಲ ಅಂದರೆ ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಂಡು ರುಬ್ಕೊಳ್ಳಿ. ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ. ಕುಕ್ಕರ್ಗೆ ಇವತ್ತು ಟೊಮೊಟೊ ಕಾಯಿನ ಒಗ್ಗರಣೆಗೆ ಯೂಸ್ ಮಾಡ್ತಿದ್ದೀನಿ. ಟೊಮೊಟೊ ರೇಟ್ 50 ರೂಪಾಯಿ ಆಗಿದೆ. ಈರುಳ್ಳಿನೂ 50, ಟೊಮೊಟೊನೂ 50. ನಮ್ಮ ಮನೆ ಮುಂದೆ ಟೊಮೊಟೊ ಕಾಯಿ ಇತ್ತು. ನಮ್ಮ ಪಕ್ಕದ ಮನೆ ಅಜ್ಜಿ ಹೇಳ್ತು ಟೊಮೊಟೊ ಕಾಯಿಲೆ ಮಾಡು ತುಂಬ ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ಇವತ್ತು ಟೊಮೊಟೊ ಕಾಯಿಲೆ ಮಾಡ್ತಿದ್ದೀನಿ. ಟೇಸ್ಟ್ ಹೆಂಗಿದೆ ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಟೇಸ್ಟ್ ಮಾಡಿ ಸಾಂಬಾರು ರೆಗ್ಯುಲರಾಗಿ ಮಾಡೋ ಥರನೇ ಇತ್ತಾ, ಚೇಂಜ್ ಆಗಿತ್ತಾ ಅಂತ ಹೇಳ್ತೀನಿ. ಒಗ್ಗರಣೆಗೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈಗ ಟೊಮೊಟೊ ಕಾಯಿ ಕಟ್ ಮಾಡಿದ್ನಲ್ಲ ಅದನ್ನ ಹಾಕೋತಾ ಇದ್ದೀನಿ. ಟೊಮೊಟೊ ಹಣ್ಣು ಇತ್ತು, ನೋಡೋಣ ಟೇಸ್ಟ್ ಹೆಂಗೆ ಇರುತ್ತೆ ಅಂತ ಅಂದ್ಬಿಟ್ಟು ಟೊಮೊಟೊ ಕಾಯಿ ಹಾಕಿ ಮಾಡ್ತಿದ್ದೀನಿ ನೋಡಿ. ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಟೊಮೊಟೊ ಅದನ್ನ ಆದಷ್ಟು ಎಣ್ಣೆಲಿ ಫ್ರೈ ಮಾಡಿದ್ರೇ ಟೇಸ್ಟು. ಮೊಳಕೆ ಕಾಳು ಸಾಂಬಾರನ್ನ ಕುಕ್ಕರಲ್ಲಿ ವಿಷಲ್ ಹಾಕಿ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಆ ಟೇಸ್ಟ್ ಬದಲಾಗ್ಬಿಡುತ್ತೆ. ಮೊಳಕೆ ಕಾಳು ಸಾಂಬಾರು ಟೇಸ್ಟ್ ಇರಲ್ಲ. ಪಾತ್ರೆಲೇ ಮಾಡಿ. ನಮ್ಮನೆ ಪಾತ್ರೆನ ಜಾಸ್ತಿ ಇಟ್ಕೊಂಡಿಲ್ಲ, ಕುಕ್ಕರ್ಗಳನ್ನ ಇಟ್ಕೊಂಡಿರೋದು. ಅದಕ್ಕೆ ನಾನು ಕುಕ್ಕರಲ್ಲೇ ತೋರಿಸ್ತಿದ್ದೀನಿ. ಆದರೆ ಕುಕ್ಕರ್ನ ಕ್ಲೋಸ್ ಮಾಡಲ್ಲ, ಹಾಗೆ ಮಾಡಿ ತೋರಿಸ್ತಿದ್ದೀನಿ ನೋಡಿ. ನೀರಿಗೆ ಹಾಕಿಟ್ಟಿದ್ನಲ್ಲ ಮೊಳಕೆ ಕಾಳು ಮತ್ತು ಆಲೂಗಡ್ಡೆ, ಅದನ್ನ ಇವಾಗ ಫ್ರೈ ಮಾಡೋಕ್ಕೆ ಹಾಕೋತಾ ಇದ್ದೀನಿ. ಎಣ್ಣೆಗೆ ಸ್ವಲ್ಪ ಕಾಳು ಮತ್ತು ಆಲೂಗಡ್ಡೆನ ಸ್ವಲ್ಪ ಫ್ರೈ ಮಾಡ್ತೀನಿ ನೋಡಿ. ಫ್ರೈ ಮಾಡ್ಕೋತೀನಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಅಡುಗೆನ ನೀವು ನೋಡಿಕೊಂಡು ಮನೇಲಿ ಮಾಡಿದರೆ ಟೇಸ್ಟ್ ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ನಾನು ವಿಡಿಯೋ ಮಾಡೋದ್ರಲ್ಲಿ ಇನ್ನೂ ಏನಾದರೂ ಚೇಂಜ್ ಮಾಡ್ಕೊಳ್ಳೋದಿದ್ದರೆ ದಯವಿಟ್ಟು ತಿಳಿಸಿ. ನಾನು ಚೇಂಜ್ ಮಾಡ್ಕೊತೀನಿ. ಏನಾದರೂ ಬದಲಾಯಿಸ್ಕೋಬೇಕು ಅಂದರೆ ಮಾತಾಡೋದಾಗಲಿ, ವಿಡಿಯೋ ಮಾಡೋದಾಗಲಿ ಆ ಥರ ಇದ್ದರೆ. ನಾನು ಏನಕ್ಕಪ್ಪ ನಾನು ಫೇಸ್ ತೋರಿಸಿ ಮಾಡಲ್ಲ ಅಂದರೆ, ನಾನು ಒಂದು ಕೈಲಿ ಫೋನ್ ಇಟ್ಕೊಂಡು ಒಂದು ಕೈಲಿ ಅಡುಗೆ ಮಾಡ್ತಿರ್ತೀನಿ. ಅದಕ್ಕೆ ಮುಖ ತೋರಿಸಿ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಯಾರೋ ಕೇಳಿದ್ರು, ಮೇಡಮ್ ಮೊಬೈಲ್ನ ಒಂದು ಕಡೆ ಇಟ್ಟು ವಿಡಿಯೋ ಮಾಡ್ಬೋದಲ್ವ ನೀವು ಅಂತ. ಆದರೆ ಮೇಡಮ್ ನಾನು ಒಂದು ಕೈಲಿ ಇಟ್ಕೊಂಡು ಒಂದು ಕೈಲಿ ಅಡುಗೆ ಮಾಡ್ತಿರ್ತೀನಿ, ಅದಕ್ಕೆ ಆ ಥರ ಆಗೋದು. ನೋಡೋಣ 1000 ಸಬ್ಸ್ಕ್ರೈಬ್ ಆದಮೇಲೆ ಒಂದು ಸ್ಟ್ಯಾಂಡ್ ತೊಗೊಂಡು ಮೊಬೈಲ್ನ ಇಟ್ಟು ವೀಡಿಯೋನ ಮಾಡ್ತೀನಿ, ಓಕೆನಾ ನೋಡಿ. ಇವಾಗ ಖಾರ ರುಬ್ಬಿದ್ನಲ್ಲ ಅದನ್ನ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಖಾರದ್ದು. ಕಾಯಿ, ಕಡಲೆ, ಟೊಮೊಟೊ ಎಲ್ಲ ಹಾಕಿರ್ತೀವಲ್ಲ ಖಾರದ ಪುಡಿದು, ಅದು ಸ್ವಲ್ಪ ಹಸಿ ವಾಸನೆ ಹೋಗುತ್ತೆ ಒಗ್ಗರಣೆಗೆ ಖಾರ ಹಾಕೋದ್ರಿಂದ. ಅದಕ್ಕೋಸ್ಕರ ನಾನು ಒಗ್ಗರಣೆಗೆ ಖಾರ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡೆ. ಈಗ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಜಾರೆಲ್ಲ ತೊಳೆದು ಹಾಕ್ಕೊತಿದ್ದೀನಿ. ಇವಾಗಲೇ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನ ಸಾಂಬಾರಿಗೆ ಹಾಕ್ಕೊಳ್ಳಿ. ಇವಾಗ ಹಾಕೊಂಡ್ರೆ ನೀಟಾಗಿ ಕುದಿ ಬಂದಮೇಲೆ ಕಾಳು ಜೊತೆ ಖಾರ ಎಲ್ಲ ಬೆರೆಸು ಒಂದು ಸಲ ಕುದಿ ಬಂದ್ರೇ ಚೆನ್ನಾಗಿರುತ್ತೆ. ತುಂಬ ಬೇಯಿಸೋಕ್ಕೇನು ಹೋಗಬೇಡಿ. ಮೊಳಕೆ ಕಾಳು ಸಾಂಬಾರು ತುಂಬ ಬೆಂದರೆ ಚೆನ್ನಾಗಿರಲ್ಲ, ಅದ್ರ ಒರಿಜಿನಲ್ ಟೇಸ್ಟೇ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ನಾನು. ಇದೆಲ್ಲ ಇದು ನನಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋತೀನಿ. ನೀವು ಬೇಕಿದ್ದರೆ ಕಡಿಮೆ ಹಾಕಿದರೆ ನೀವು ಟೇಸ್ಟ್ ನೋಡ್ಕೊಂಡು ಹಾಕೋಬೋದು. ಆ ಥರ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ನಿಜವಾಗ್ಲೂ ಮೊಳಕೆ ಕಾಳು ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ನಾನು ತರಕಾರಿ ಎಲ್ಲ ಹಾಕಿ ಮಾಡ್ತಾಯಿಲ್ಲ. ಇವತ್ತು ಆಲೂಗಡ್ಡೆ ಬದನೆಕಾಯಿ ಹಾಕಿ ಮಾಡ್ತೀನಿ ನೋಡಿ. ನನ್ನ ಮಗ ಬಂದ, ಮಮ್ಮಿ ನಾನು ಮಾಡ್ತೀನಿ ಸಾಂಬಾರು ಅಂತ. ನಾನು ಅವನ್ನ ಗ್ಯಾಸ್ ಪಕ್ಕ ಬಿಡಲ್ಲ, ಅದಕ್ಕೆ ಅವನು ಸೈಡಲ್ಲಿ ಚೇರ್ ಹಾಕೊಂಡು ನಿಂತಿದ್ದಾನೆ. ಈಗ ಬದನೆಕಾಯಿನ ನೀರಲ್ಲಿ ಕಟ್ ಮಾಡಿ ಇಟ್ಟಿದ್ದೀನಿ. ಬದನೆಕಾಯಿನ ಒಗ್ಗರಣೆಗೆ ದಯವಿಟ್ಟು ಹಾಕಬೇಡಿ, ಕಪ್ಪಾಗುತ್ತೆ ಬದನೆಕಾಯಿ ನೋಡಿ. ಈಗ ಸಾಂಬಾರು ಕುದಿ ಬಂತು, ಇವಾಗ ಹಾಕ್ತಾಯಿದ್ದೀನಿ ನಾನು ಬದನೆಕಾಯಿನ. ಬದನೆಕಾಯಿ ಈ ಥರ ಕುದಿ ಬಂದಾಗ ಹಾಕೋದ್ರಿಂದ ಮೇಲ್ಗಡೆ ಲೇಯರು ಕಪ್ಪಾಗಲ್ಲ. ಈಗ ನಾನು ಕರಿ ಬದನೆಕಾಯಿ ಯೂಸ್ ಮಾಡ್ತಿದ್ದೀನಿ. ಹಸಿರು ಬದನೆಕಾಯಿ ಯೂಸ್ ಮಾಡಿದ್ರು ಅಷ್ಟೇ ಈ ಟೈಮಲ್ಲಿ ಹಾಕ್ಕೊಳ್ಳಿ ನೀವು.
ಆವಾಗ ಕಪ್ಪು ಬರೋಲ್ಲ. ಇಲ್ಲಾಂದರೆ ಬದನೆಕಾಯಿನ ನೀರಲ್ಲಿ ನೆನೆ ಹಾಕ್ತಿರಲ್ಲ, ಆವಾಗ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೆನೆ ಹಾಕಿ ಕಪ್ಪಾಗಲ್ಲ, ಅದು ಸಾಂಬಾರು ಟೇಸ್ಟ್ ಇರುತ್ತೆ. ಆಮೇಲೆ ಬದನೆಕಾಯಿ ಹಾಕಿ ಸಾಂಬಾರು ಮಾಡುವಾಗ ದಯವಿಟ್ಟು ಪ್ಲೇಟ್ನ ಮುಚ್ಚಬೇಡಿ, ಅದು ಸಾಂಬಾರು ಟೇಸ್ಟೇ ಬೇರೆ ಆಗುತ್ತೆ. ಬದನೆಕಾಯಿ ಹಾಕಿದಾಗ ಅದು ಹಬೆನ ಒಳಗಡೆ ಲಾಕ್ ಮಾಡಬಾರ್ದು, ಅದ್ರ ಒಂಥರ ಟೇಸ್ಟೇ ಬೇರೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು. ನಾನಂತೂ ಊಟ ಮಾಡಿದೆ, ತುಂಬ ಚೆನ್ನಾಗಿತ್ತು, ನನಗಂತೂ ಇಷ್ಟ ಆಯಿತು. ಟೇಸ್ಟ್ ನೋಡಿ ಹೇಳ್ತೀನಿ ಇರಿ ಹೇಗಿತ್ತು ಅಂತ. ನನ್ನ ಮಗನೂ ಊಟ ಮಾಡ್ದ, ನಾನು ಊಟ ಮಾಡಿದೆ. ನಮ್ಮ ಮನೆಯವ್ರು ಇವತ್ತು ಊಟ ಮಾಡಿಲ್ಲ, ಸಂಜೆ ಊಟ ಮಾಡ್ತಾರೆ. ತುಂಬ ಚೆನ್ನಾಗಿತ್ತು ಸಾಂಬಾರು. ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ದಯವಿಟ್ಟು ತಿಳಿಸಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋನ ಫುಲ್ಲು ನೋಡಿದ್ದಕ್ಕೆ, ತಾಳ್ಮೆಯಿಂದ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.